ಶಬ್ದ ಅಂತ ಹೇಳಿದರೆ ಸಂತತಿ, ನಮಗೆ ಬೇಕಾದಂತಹ ಮಕ್ಕಳು ಅಂತ ಅರ್ಥ. ಆಲಯ ಒಂದು ರೀತಿಯಾದಂಥ ಆಶ್ರಯ, ಸಮಾಜವೂ ಆಗ್ತದೆ, ದೇಶವೂ ಆಗ್ತದೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನು ಅಂತ ಹೇಳಿದರೆ, ಸಂಪತ್ತಿನಿಂದ ನಮಗೇನು ಸಿಗ್ತದೆ? ಸಂಪತ್ತಿನಿಂದ ಕೀರ್ತಿ ಬರ್ತದೆ, ಭಯಂಕರ ಹಣ ಇದ್ದರೆ ಮಾತ್ರ ಕೀರ್ತಿ ಬರುವಂತಲ್ಲ. ವಿದ್ಯಾ ದದಾತಿವಿನಯಂ ವಿನಯಾದ್ ಯಾತಿ ಪಾತ್ರತಾಂ ಪಾತ್ರತ್ವಾದ ಧನಮಾಪ್ನೋತಿ ಧನಾತ್ ಧರ್ಮ ತತಃಸುಖಂ ಅಂತ ಹೇಳಿದ್ದಾರೆ. ವಿದ್ಯೆ ಅನ್ನುವಂತಹ ಸಂಪತ್ತು ನಮ್ಮಲ್ಲಿರಬೇಕು. ವಿದ್ಯೆ ಅಂತ ಹೇಳಿದರೆ ನಾವು MBA ಮಾಡಬೇಕು, ಡಾಕ್ಟರ್ ಕಲಿಬೇಕು, ಇಂಜಿನಿಯರಿಂಗ್ ಕಲಿಬೇಕು ಅಂತ. ಸಂಸ್ಕಾರ ಎನ್ನುವಂಥದ್ದೇ ದೊಡ್ಡ ವಿದ್ಯೆ. ದೇವರಾದಂತಹ ಕಡೀರ ಶ್ರೀ ಭ್ರಮರಾಂಬಿಕೆಗೆ ಪ್ರಣಾಮವನ್ನು ಸಲ್ಲಿಸಿ ಕ್ಷೇತ್ರ ಮಾತೆಯ ಸ್ಮರಿಸಿಕೊಳ್ಳಲು ನಮಸ್ಕರಿಸುತ್ತಾ ದೇವರ ಆಶೀರ್ವಾದವನ್ನು ಪಡೆದು ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಗೌರವವನ್ನು ಸಲ್ಲಿಸಿ ಇವತ್ತಿನ ಕೇಂದ್ರ ಬಿಂದುಗಳಾದಂತಹ ನವ ದಂಪತಿಗಳಿಗೂ ದೇವರ ಆಶೀರ್ವಾದವನ್ನು ಮಾಡಿ ಎಂದು ಮೊದಲಾಗಿ ಪ್ರಾರ್ಥಿಸಿ, ಹಾಗೂ ಸೇರಿರುವಂತಹ ಎಲ್ಲ ಆಧ್ಯಾತ್ಮ ಬಂಧುಗಳು, ಶಾಸ್ತ್ರದಲ್ಲೊಂದು ಮಾತುಂಟು, ಋಣಾನುಬಂಧ ರೂಪೇಣ. ಶಾಸ್ತ್ರ ಯಾವತ್ತಿಗೂ ಒಂದು ಅರ್ಥದಲ್ಲಿ ಮಾತಾಡುವುದಿಲ್ಲ. ಅಂದರೆ ಆ ವಾಕ್ಯಗಳಿಗೆ ಒಂದೇ ಅರ್ಥ ಅಂತಲ್ಲ, ಸಾವಿರಾರು ಅರ್ಥಗಳನ್ನು ಒಳಗೊಂಡು ಶಾಸ್ತ್ರ ಯಾವ ಜ್ಞಾನಿಗಳಾಡಿದಂತಹ ಮಾತು. ಹಾಗಿದ್ರೆ ಇದಕ್ಕೆ ಏನರ್ಥ? ಒಂದು ಅರ್ಥವನ್ನು ನಾವು ಗ್ರಹಿಸುವುದು ಅಂತ ಹೇಳಿದರೆ, ಪಶು ಪತ್ನಿ ಸುತ ಆಲಯ. ಹಿಂದಿನ ಕಾಲದಲ್ಲಿ ನೋಟ್ ವ್ಯವಹಾರ ಆಗಲಿ, ಈ ಕಾಯಿನ್ಗಳಾಗಲಿ, ಹಣದ ವ್ಯವಹಾರದಲ್ಲಿ ಸಮಾಜ ನಡೀತಾ ಇರಲಿಲ್ಲ. 4 ದನ ಕೊಡೋದು, ಒಂದು ಜಾಗದ ಕೊಡೋದು, ಅಥವಾ ಒಂದು ದನ ಕೊಡೋದು, ಇನ್ಯಾವುದೋ ಒಂದು ರೀತಿಯಾದಂತಹ ವಸ್ತುಗಳನ್ನು ನಾವು ವಿಕ್ರಯ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಇತ್ತು. ಅದಕ್ಕೋಸ್ಕರ ಪಶು ಅಂತ ಹೇಳಿದ್ರು. ಪಶು ಅಂತ ಹೇಳಿದರೆ ಸಂಪತ್ತಿನ ಸುತ ಆಲಯ. ಪತ್ನಿ ಮಾತ್ರವಾ, ಗಂಡ ಇಲ್ವಾ? ಕೇವಲ ಪತ್ನಿಯನ್ನು ಮಾತ್ರ ಉದಾಹರಿಸಿದ್ದಾರೆ. ಇನ್ನು ಗಂಡನಿಗೇನು ವ್ಯವಸ್ಥೆಯೇ ಇಲ್ವಾ ಅಂತ ಹೇಳಿದರೆ, ಪತ್ನಿ ಅಂತ ಹೇಳಿದರೆ ಅಲ್ಲಿ ಒಬ್ಬ ಹೆಂಡತಿ ಮಾತ್ರ ಅಂತಲ್ಲ. ಯಾಕೆ ಈ ಮಾತು ಅಂತ ಹೇಳಿದರೆ, ಗಂಡ ಹೆಂಡತಿ ಯಾವತ್ತಿಗೂ ಒಂದೇ, ಅವರಿಬ್ಬರು ಬೇರೆ ಬೇರೆ ಅಂತಲ್ಲ. ಒಂದೇ ಕಾಯಿನಿನ 2 ಮುಖ ಇದ್ದಾರೆ, ಒಂದೇ ಪೇಪರ್ ಇದ್ದು 2 ಮುಖ ಇದ್ದಾರೆ. ಅದನ್ನು ಯಾವತ್ತಿಗೂ ಬೇರೆ ಮಾಡಲಿಕ್ಕಾಗುವುದಿಲ್ಲ. ಪತ್ನಿ ಅಂತ ಹೇಳಿದಲ್ಲಿ ಪತಿಯೂ ಇದ್ದಾನೆ ಅಂತ ಅರ್ಥ.